ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಪ್ಪು ತಯಾರಿಯಾಗಲಿ. ಇದನ್ನು ತಾವು ನೋಡ್ತಾ ಇದ್ದೀರಿ. ಈ ಮಣ್ಣಿನ ಕುಡಿಕೆಯಲ್ಲಿ ಕಪ್ಪು ತಯಾರಾದ ನಂತರ ಈ ಮಣ್ಣಿನ ಕುಡಿಕೆಯಲ್ಲಿ ಹಾಕಿ ಇದ್ರ ಮೇಲೆ ಒಂದು ವಸ್ತ್ರವನ್ನು ಮುಚ್ಚಿ ಇದನ್ನು 48 ದಿನ 48 ಡೇಸು 48 ದಿನಗಳ ಕಾಲ ದೇವರ ಸಾನ್ನಿಧ್ಯದಲ್ಲಾಗಲಿ ಅಥವಾ ಇದನ್ನು ಯಾವುದಾದ್ರು ಒಂದು ಗೌಪ್ಯತೆಯ ಸ್ಥಳದಲ್ಲಾಗಲಿ ಅದನ್ನಿಟ್ಟು ಪ್ರತಿ ದಿವಸ ಅದಕ್ಕೆ ಭಸ್ಮವನ್ನು ಹಚ್ಚಬೇಕು. ಆ ಒಂದು ಕುಂಭದಲ್ಲಿ ಹಾಕಿರ್ತಕ್ಕಂಥ ಭಸ್ಮಕ್ಕೆ ಧೂಪ ದೀಪ ನೈವೇದ್ಯ ಅಥವಾ ಒಂದು ದೀಪವನ್ನಾದರೂ ಅಂಟಿಸಿಟ್ಟು ಒಂದೆರಡು ಖರ್ಜೂರ ನೈವೇದ್ಯನೋ ಒಂದಿಷ್ಟು ಕಲ್ಸಕ್ಕರೆನೋ ಅಥವಾ ಬೆಲ್ಲನೋ ಇದನ್ನು ನೈವೇದ್ಯ ದೇವ್ರ ಮುಂದೆ ಇಟ್ಟು ಅದನ್ನು ಮಕ್ಕಳಿಗೆ ಅಥವಾ ಇರುವೆಗಳಿಗೆ, ಮಕ್ಕಳಿಗೆ ಕೊಡೋದಕ್ಕೆ ಮಕ್ಕಳು ಸಿಕ್ಕಲಿಲ್ಲ ಅಂದರೂ ಇರುವೆಗಳಿಗೂ ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಯಾವುದಾದ್ರು ಬೇರುಗಳ ಹತ್ರ, ಗಿಡ ಮರಗಳ ಬೇರುಗಳ ಹತ್ರ ಹಾಕಿದ್ರೂ ಸಹಿತ ಸಂತೋಷವೇ, ಅಲ್ಲೂ ವಿಶೇಷನ ಸಿದ್ಧಿಪಡಿಸ್ಕೋಬಹುದು. ಒಟ್ಟಾರೆ ಹೇಳಬೇಕಂದ್ರೆ ಭಾಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂತಹ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಶೀಘ್ರವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ತಂತ್ರಸಾರ. ಇದನ್ನು ಪ್ರತಿಯೊಬ್ಬರು ಬಹಳ ಈಸಿಯಾಗಿರೋದ್ರಿಂದ ಯಾರು ಬೇಕಾದರೂ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೋಬಹುದು, ಅನುಕೂಲ ಆಗುತ್ತೆ. ವೀಕ್ಷಕರೇ, ಭಸ್ಮವನ್ನು ತಯಾರಿ ಮಾಡ್ತಾ ಇದ್ದಾರೆ ಗುರುಜಿಯವರು. ಅದು ತಯಾರಿ ಆಗೋಕ್ಕೂ ಮುನ್ನ ಒಂದು ಕರೆಯನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಹಿರಣ್ಮಯಿ ಮಾತಾಡ್ತಾ ಇರೋದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ. ಸರಿಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮ್ಗೆ ಎಷ್ಟು ವರ್ಷದಿಂದ ಕಾಲ್ ಮಾಡ್ತಾ ಇದ್ದೀವಿ, ಇವತ್ತು ಸಿಕ್ತು. ಹೇಳಿ ಮಗು, ಮಾತಾಡಮ್ಮ. ನಾನು ಓದ್ಬೇಕು ಅಂದ್ರೆ ನನ್ಗೆ ಎಷ್ಟು ಓದಿದ್ರು ಮಾರ್ಕ್ಸೇ ಸಿಗಲ್ಲ. ಹಿಂದಿ ಕನ್ನಡ ಓದ್ರು ನಂಗೆ ಮಾರ್ಕ್ಸೇ ಸಿಗಲ್ಲ. ಯಾಕೆ ಗುರುಜಿ? ಹಿಂದಿ ಕನ್ನಡದಲ್ಲಿ ಎಲ್ಲ ಮರವಾಗುತ್ತೆ. ಎಲ್ಲ ಸಬ್ಜೆಕ್ಟ್ ಅಲ್ಲೂ ತೆಗಿತೀನಿ, ಹಿಂದಿ ಕನ್ನಡ ಬರಲ್ಲ ನನಗೆ. ಯಾಕೆ? ಈಗ ಏನು ಓದ್ತಾ ಇದೆಯಮ್ಮ? 5th ಸ್ಟ್ಯಾಂಡರ್ಡ್, 5th ಪಾಸ್, 6th. ಹೌದಾ? ಆದಷ್ಟು ಸ್ವಲ್ಪ ಕ್ರಮಬದ್ಧವಾಗಿ ಗುರುಗಳ ಹತ್ರ ಸರಿಯಾಗಿ ಪಾಠ, ಗುರು ನಿನಗೆ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೋ ಅಲ್ಲಿ ಗಮನ ಇಟ್ಟು ಕೇಳ್ಕೋಬೇಕು ನೀನು. ಮತ್ತು ಯಾವ ಸಬ್ಜೆಕ್ಟ್ ನಿನಗೆ ಕಷ್ಟ ಅನಿಸುತ್ತೋ ಅದನ್ನು ಬರಹದಲ್ಲಿ ಬರಿಬೇಕು, ಒಂದಷ್ಟು ಬರಿಬೇಕು. ಗುರುಜಿ, ಮನೇಲಿ ಎಲ್ಲ ಬರುತ್ತೆ, ಸ್ಕೂಲ್ ಹೋದ ತಕ್ಷಣ ಎಲ್ಲ ಮರ್ತೋಗುತ್ತೆ ಎಕ್ಸಾಮ್ ಬರಿಬೇಕಾರೆ. ಅದೇನಮ್ಮ ಹೇಳೋದು, ಸ್ವಲ್ಪ ಅದನ್ನು ಹೆಚ್ಚು ಅಭ್ಯಾಸ ಕ್ರಮ ಅಂತ ಅಂದ್ಕೊಂಡು ಯಾವ ಸಬ್ಜೆಕ್ಟು ನಿಂಗೆ ಕಷ್ಟ ಅನಿಸುತ್ತೆ ಅದನ್ನು ಗುರುಗಳ ಹತ್ರ ಮತ್ತಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಸರಿಯಾದ ಟ್ಯೂಷನ್ ತಗೋ, ಖಂಡಿತ ನಿನಗೆ ಅನುಕೂಲ ಆಗುತ್ತೆ.